ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಸೇರಿ ಬಂಧನಕ್ಕೊಳಗಾಗಿರುವ ಕಾರ್ಯಕರ್ತರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕರವೇ ತಾಲೂಕು ಘಟಕದ ವತಿಯಿಂದ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ನಾಮಫಲಕ ಅಭಿಯಾನದ ವೇಳೆ ಇಂಗ್ಲಿಷ್ ಹಾಗೂ ಹಿಂದಿ ನಾಮಫಲಕಗಳನ್ನು ತೆರವು ಮಾಡುವ ವೇಳೆ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಮತ್ತು ಕಾರ್ಯಕರ್ತರನ್ನು ಬಂಧಿಸಿರುವುದು ಖಂಡನೀಯ. ಕೂಡಲೇ ಬಂಧನಕ್ಕೆ ಒಳಗಾದವರನ್ನು ಬಿಡುಗಡೆ ಮಾಡಬೇಕೆಂದು ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್ ಒತ್ತಾಯಿಸಿದ್ದಾರೆ. ಕಾರ್ಯಕರ್ತರೆ ಇವತ್ತು ಯಾರು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಯಾರು ಬೀದಿಗಿಳಿದು ಜನರ ಪರವಾಗಿ ಹೋರಾಟ ಮಾಡ್ತಾರೆ ಅವರೇ ನಿಜವಾದ ಹೀರೋ. ಸಿನಿಮಾದಲ್ಲಿ ನಟನೆ ಮಾಡೋನು ಬರೀ ಸಿನಿಮಾ ಹೀರೋ ಅಷ್ಟೇ. ಇವತ್ತು ಒಬ್ಬೊಬ್ರು ಒಂದೊಂದು ಹೀರೋ ಅಂತ ನಾನು ಭಾವಿಸ್ತೀನಿ. ಯಾಕೆ ಗೊತ್ತಾ, ಅವರು ರೀಲಲ್ಲಿ ಮಾತ್ರ ಆಕ್ಟ್ ಮಾಡ್ತಾರೆ. ನೀವು ರಿಯಲ್ ಆಗಿ ಇವತ್ತು ಈ ಕನ್ನಡ ಜನ ಬದುಕಿ ಹೋರಾಡ್ತಾ ಇದ್ದೀರಾ. ಎಲ್ಲ ಒಬ್ಬೊಬ್ಬ ಕನ್ನಡದ ಕಾರ್ಯಕರ್ತರು ಹೀರೋ ಅಂತಾನೆ ನಾವು ನಮಗೆ ನಾವೇ ಭಾವಿಸ್ಬೇಕು. ಈ ನಾಡನ್ನು ತೋರಿಸ್ಬೇಕು. ನಾವೇನು ಯಾರು ಹೊಡೆ ಮಾಡ್ರಿ, ಏನಕ್ಕೆ ಹೊಡೆ ಮಾಡ್ಬೇಕು? ಕನ್ನಡ ಇವತ್ತು ಎಲ್ಲರೂ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ, ಕನ್ನಡ ವಿರೋಧಿ ಸಿದ್ದರಾಮಯ್ಯನವರಿಗೆ